ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಾಕು. ಡಿಕೆ ಸಂಚಲನದ ಮಾತನ್ನ ಆಡಿದ್ದಾರೆ. 6 ವರ್ಷ ಮುಗಿಸಿದ್ದೇನೆ ಎಂದ ಡಿಕೆ ಶಿವಕುಮಾರ್. ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಾಕು. ಡಿಕೆ ಸಂಚಲನ ಮಾತು. 6 ವರ್ಷ ಮುಗಿಸಿದ್ದೇನೆ ಎಂದ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ಈ ಮಾತು ಆಡಿದ್ರ ಡಿಕೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿಕೆ ತೊರೆಯೋದು ಫಿಕ್ಸಾ? ಹಾಗಾದ್ರೆ ಹೊಸ ಬ್ಲಡ್ ಬರಬೇಕು, ಹೊಸ ಆಲೋಚನೆ ಬರಬೇಕು. ಸಾಕು 6 ವರ್ಷ ಮುಗಿಸಿದ್ದೇನೆ ಎಂದ ಕೆಪಿಸಿಸಿ ಸಾರಥಿ. ಚರ್ಚೆಗೆ ಗ್ರಾಸವಾದ ಡಿಸಿಎಂ ಡಿಕೆ ಶಿವಕುಮಾರ್ ಮಾತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬರ್ತಾರಾ ಹಾಗಾದ್ರೆ ಸತೀಶ್ ಜಾರಕಿಹೊಳಿ? ಕೊಟ್ಟುಕೊಳ್ಳುವ ಆಟಕ್ಕೆ ನಾಂದಿ ಹಾಡಿದ್ರ ಕನಕಪುರ ಬಂಡೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಾಕು ಅನ್ನುವಂಥ ಡಿಕೆ ಸಂಚಲನದ ಮಾತು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. 6 ವರ್ಷ ಮುಗಿಸಿದ್ದೇನೆ ಎಂದ ಡಿಕೆ ಶಿವಕುಮಾರ್. ಹಾಗಾದ್ರೆ ಸತೀಶ್ ಜಾರಕಿಹೊಳಿಗೆ ಜಾಕ್ಪಾಟ್ ಹೊಡೆಯುತ್ತಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಆದ್ರೆ, ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫಿಕ್ಸಾ ಹಾಗಾದ್ರೆ ಅನ್ನುವಂಥ ಮತ್ತೊಂದು ಪ್ರಶ್ನೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕುರ್ಚಿ ಫೈಟ್ ಎಷ್ಟು ಮಟ್ಟಿಗೆ ತಾರಕಕ್ಕೇರಿದೆ, ಹೇಗೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತು. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಸಹಿತ ಟವಲ್ ಅನ್ನ ಹಾಕೊಂಡು ಕೂತ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸೊ ಇದನ್ನೆಲ್ಲ ಗಮನಿಸ್ತಾ ಹೋದಾಗ ಒಂದು ವೇಳೆ ಡಿಕೆ ಶಿವಕುಮಾರ್ ಮಾತು ನಿಜವಾದ್ರೆ ಜಾರಕಿಹೊಳಿಗೆ ಜಾಕ್ಪಾಟ್ ಹೊಡೆಯುತ್ತೆ. ಮತ್ತೊಂದು ಕಡೆ ಈ ಒಂದು ಮಾತು ಡಿಕೆ ಶಿವಕುಮಾರ್ ನೋಡಿ, ರಾಜಕೀಯವಾಗಿ ಡಿಕೆ ಶಿವಕುಮಾರ್ ಅವರ ಮಾತು ತಂತ್ರಗಾರಿಕೆ ಎಲ್ಲಿ ಯಾವಾಗ ಹೇಗೆ ಚೆಕ್ಮೇಟ್ ಇಡ್ತಾರೆ ಅನ್ನುವಂಥ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಏನು ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದಲ್ಲಿ ಈಗ ಆಡಳಿತಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅಂತ ಅಂದ್ರೆ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸುತ್ತೆ. ಇದನ್ನೆಲ್ಲ ಪರಿಗಣಿಸಿಕೊಂಡು ಹಾಗಾದ್ರೆ ಸಿಎಂ ಕುರ್ಚಿ ಡಿಕೆ ಶಿವಕುಮಾರ್ಗೆ ಫಿಕ್ಸ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಕಾಣಿಸ್ತಾ ಇದೆ. ಬ್ಲಡ್ ಶುಡ್ ಕಮ್, ಹೊಸ ರಕ್ತ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು, ಹೊಸ ಆಲೋಚನೆ ಇರಬೇಕು. ನಾವೆಲ್ಲ ನಾನು ಫಸ್ಟ್ ಟರ್ಮ್ಗೆ MLA ಮಂತ್ರಿ ಆದ ನಾವೆಲ್ಲ, ನಾನು, ಪರಮೇಶ್ವರು, HK ಪಾಟೀಲು, ರಾಮಲಿಂಗಾರೆಡ್ಡಿ, ನಾವೆಲ್ಲ ಎಲ್ಲ ಆಯ್ತು. ನಮ್ದೆಲ್ಲ ಟರ್ಮ್ ಮುಗಿದೋಯ್ತು. ನಾವೆಲ್ಲ ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದೀವಿ. ಹೊಸಬ್ರು ಬರ್ಲಿ ಸರ್. ಹೊಸ ಬ್ಲಡ್ಡಿಗೆ ಅವಕಾಶ ಕೊಡಕ್ಕೆ ನೀವ್ ಹೇಳ್ಬೇಕು ಸರ್. ನೀವಿದ್ರೆ ಮತ್ತೊಂದ್ ಕಡೆ ಕೂರಕ್ಕೆ ಚೇರ್ ಇಲ್ಲವಲ್ಲ ಸರ್. ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಪಾಪ ಹೊಸಬ್ರು ಕೇಳೋರು ಈಗ ಫಸ್ಟ್ ಟೈಮ್ ಎಷ್ಟೋ ಜನ ನಾವೆಲ್ಲ ಆಗಿಲ್ವೇ, ಹಂಗ ಆಸೆ ಇರ್ತದೆ. ಅವ್ರ ಆಸೆನೂ ತಪ್ಪು ಅಂತ ಹೇಳಕ್ ಆಗ್ತದ? ನ್ಯೂ ಬ್ಲಡ್ ಶುಡ್ ಕಮ್, ಹೊಸ ರಕ್ತ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು, ಹೊಸ ಆಲೋಚನೆ ಇರಬೇಕು. ನಾವೆಲ್ಲ ನಾನು ಫಸ್ಟ್ ಟರ್ಮ್ಗೆ MLA ಮಂತ್ರಿ ಆದ ನಾವೆಲ್ಲ, ನಾನು, ಪರಮೇಶ್ವರು, HK ಪಾಟೀಲು, ರಾಮಲಿಂಗಾರೆಡ್ಡಿ, ನಾವೆಲ್ಲ ಎಲ್ಲ ಆಯ್ತು. ನಮ್ದೆಲ್ಲ ಟರ್ಮ್ ಮುಗಿದೋಯ್ತು. ನಾವೆಲ್ಲ ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದೀವಿ. ಹೊಸಬ್ರು ಬರ್ಲಿ ಸರ್. ಹೊಸ ಬ್ಲಡ್ಡಿಗೆ ಅವಕಾಶ ಕೊಡಕ್ಕೆ ನೀವ್ ಹೇಳ್ಬೇಕು ಸರ್. ನೀವಿದ್ರೆ ಮತ್ತೊಂದ್ ಕಡೆ ಕೂರಕ್ಕೆ ಚೇರ್ ಇಲ್ಲವಲ್ಲ ಸರ್. ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಪಾಪ ಹೊಸಬ್ರು ಕೇಳೋರು ಈಗ ಫಸ್ಟ್ ಟೈಮ್ ಎಷ್ಟೋ ಜನ ನಾವೆಲ್ಲ ಆಗಿಲ್ವೇ, ಹಂಗ ಆಸೆ ಇರ್ತದೆ. ಅವ್ರ ಆಸೆನೂ ತಪ್ಪು ಅಂತ ಹೇಳಕ್ ಆಗ್ತದ? ನ್ಯೂ ಬ್ಲಡ್ ಶುಡ್ ಕಮ್, ಹೊಸ ರಕ್ತ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು, ಹೊಸ ಆಲೋಚನೆ ಇರಬೇಕು. ನಾವೆಲ್ಲ ನಾನು ಫಸ್ಟ್ ಟರ್ಮ್ಗೆ MLA ಮಂತ್ರಿ ಆದ ನಾವೆಲ್ಲ, ನಾನು, ಪರಮೇಶ್ವರು, HK ಪಾಟೀಲು, ರಾಮಲಿಂಗಾರೆಡ್ಡಿ, ನಾವೆಲ್ಲ ಎಲ್ಲ ಆಯ್ತು. ನಮ್ದೆಲ್ಲ ಟರ್ಮ್ ಮುಗಿದೋಯ್ತು. ನೋಡಿ, ಹೊಸ ಬ್ಲಡ್ ಬರಬೇಕು, ಹೊಸ ಆಲೋಚನೆ ಬರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಏನಿದೆ, ಇದರಲ್ಲಿ ಹಲವಾರು ಇಲ್ಲಿ ಅನುಮಾನಗಳು ವ್ಯಕ್ತವಾಗ್ತಿದೆ, ಹಲವಾರು ಪ್ರಶ್ನೆಗಳು ಇಲ್ಲಿ ಸೇರ್ಕೊಂಡಿರುವಂಥದ್ದನ್ನ ನಾವು ಗಮನಿಸಲೇಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಿಎಂ ಸ್ಥಾನಕ್ಕೆ ಪೈಪೋಟಿ ನಡೆದಿರುವಂಥದ್ದು. ಸಿಎಂ ಸ್ಥಾನ ಅಂದರೆ ಈ ಬಾರಿ ಬಜೆಟ್ ಆದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟಾಭಿಷೇಕ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಮಾತನಾಡೋದಾದ್ರೆ ಮತ್ತೆ ಅಲ್ಲಿ 6 ಮಂತ್ ಮತ್ತೆ ಎಕ್ಸ್ಪೆಂಡ್ ಆಗುತ್ತೆ ಅನ್ನುವಂಥ ವಿಚಾರ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪಂಚರಾಜ್ಯಗಳ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಇದರ ಬೆನ್ನಲ್ಲೇ ಇದೀಗ ಈ ಒಂದು ಹೇಳಿಕೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಕೊಡೋದಾಗಿ ಮಾತನಾಡಿದಂಥ ಡಿಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಸಾಕಷ್ಟು ಒಳಮರ್ಮಗಳು ಇದಾವೆ ಅನ್ನುವಂಥ ವಿಚಾರ ಮಾತ್ರ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಸಿಎಂ ಸ್ಥಾನಕ್ಕೆ ಪಕ್ಕಾಗಿ ಕೂತಿರುವಂಥದ್ದು, ಫಿಕ್ಸ್ ಆಗಿ ಕೂತಿರುವಂಥದ್ದು ಕಾಣಿಸ್ತಾ ಇದೆ. ನನಗೆ ಒಳ್ಳೆಯದಾಗಬೇಕಿದ್ರೆ ಎಲ್ಲರೂ ಸಹಿತ ಸುಮ್ಮನಿರಬೇಕಾಗುತ್ತೆ. ಬೆಂಬಲಿಗ ಶಾಸಕರಿಗೆ ಡಿಸಿಎಂ ಡಿಕೆಶಿ ಮಾತು. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ ಎಂದ ಬಂಡೆ.
ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡಿದೆ. ಮಾರ್ಚ್ 10ರಂದು ನಾನು ಡಿನ್ನರ್ ಇಟ್ಟಿದ್ದೇನೆ. ನಮ್ಮ ಶಾಸಕರು ಎಂಎಲ್ಸಿಗಳಿಗೆ ಆಹ್ವಾನವಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ 10ರಂದು ನಾನು ಡಿನ್ನರ್ ಇಟ್ಟಿದ್ದೇನೆ ಅನ್ನುವಂತ ಏನೋ ಮಾತನ್ನ ಪ್ರಸ್ತಾಪಿಸಿದ್ರು. ಇನ್ನು ಇದರ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಏನು ಮಾತನಾಡ್ತಿದ್ದಾರೆ, ಈಗಾಗಲೇ 6 ವರ್ಷ ಕಳೆಯಿತು ಅಂದ್ರೆ ಏನಾದ್ರೂ ಹತಾಶೆಗೊಂಡು ಮಾತನಾಡ್ತಿದ್ದಾರಾ ಅಥವಾ ತ್ಯಾಗದ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರಾ ಹೇಗೆ ಅನ್ನುವಂಥದ್ದು ಸಾಕಷ್ಟು ರೀತಿಯಾದಂಥ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಆಲೋಚನೆಗಳು ಬರಬೇಕು, ಹೊಸಬರು ಬರಬೇಕು ಅನ್ನುವಂತಹ ಮಾತು ಮತ್ತೊಂದು ಕಡೆ, ಈಗಾಗಲೇ ಮಾರ್ಚ್ 10ರಂದು ಡಿನ್ನರ್ ಪಾರ್ಟಿಯನ್ನ ಇಟ್ಟಿದ್ದೇನೆ ಅನ್ನುವಂತಹ ಮಾತು ಒಂದ್ ಕಡೆ. ಸೊ ಇದೆಲ್ಲವೂ ಕೂಡ ಹಲವಾರು ರೀತಿಯಾದಂತಹ ಹಲವಾರು ಆಯಾಮಗಳಲ್ಲಿ ಇಲ್ಲಿ ಯೋಚನೆ ಮಾಡುವಂಥದ್ದನ್ನ ಇಲ್ಲಿ ನಮಗೆ ಗೊಂದಲದಕ್ಕೆ ಸಿಲುಕಿರುವಂತಹ ವಿಚಾರ ಆಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡಿದೆ. ಮಾರ್ಚ್ 10ರಂದು ನಾನು ಡಿನ್ನರ್ ಇಟ್ಕೊಂಡಿದ್ದೀನಿ, ಎಲ್ಲರನ್ನೂ ಸಹಿತ ಆಹ್ವಾನ ಮಾಡಿದ್ದೀನಿ, ನಮ್ಮ ಶಾಸಕರು ಎಂಎಲ್ಸಿಗಳಿಗೆ ಆಹ್ವಾನ ಇದೆ ಅನ್ನುವಂಥ ವಿಚಾರವನ್ನ ಸಹಿತ ಪ್ರಸ್ತಾಪಿಸಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಈ ಒಂದು ನಡೆ. ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್ಎಗಳಿಗೆಲ್ಲ ಕರೀತಾರೆ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್ಎಗಳಿಗೆಲ್ಲ ಕರೀತಾರೆ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್ಎಗಳಿಗೆಲ್ಲ ಕರೀತಾರೆ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್ಎಗಳಿಗೆಲ್ಲ ಕರೀತಾರೆ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್. ಈಗಾಗಲೇ ಈ ಹಿಂದೆ ಡಿಕೆ ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ, ಎಲ್ಲರೂ ಸಹಿತ ಸಮಾಧಾನದಿಂದ ಇರಬೇಕು ಅಂತ. ಇದೀಗ ನನ್ನ ಬೆಂಬಲಿಗರು ಯಾರಿದರು, ನನಗೆ ಒಳ್ಳೇದಾಗಬೇಕು ಅಂತ ಬಯಸೋರು ಯಾರಿದರು, ಸುಮ್ಮನೆ ಇದ್ರೆ ಸಾಕು, ಯಾಕಂದ್ರೆ ಸುಮ್ಮನೆ ಇದ್ರೆ ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡು ಈಗ ಮಾರ್ಚ್ 10ರಂದು ಡಿನ್ನರ್ ಇಟ್ಕೊಂಡಿದ್ದೀನಿ, ನಮ್ಮ ಶಾಸಕರು ಎಂಎಲ್ಸಿಗಳಿಗೆ ಆಹ್ವಾನವಿದೆ, ಸೊ ಎಲ್ಲರೂ ಸಹಿತ ಬರ್ಬೋದು ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಸದ್ಯದ ನಡೆ ಸಾಕಷ್ಟು ರೀತಿಯಾದಂಥ ಅನುಮಾನಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಕೊಡ್ತಾರೆ ಅಂತ ಅಂದ್ರೆ ಅಲ್ಲಿ ಸಿಎಂ ಕುರ್ಚಿ ಖಾಲಿ ಇದೆಯಾ, ಸಿಎಂ ಕುರ್ಚಿಗೆ ಮತ್ತೆ ಸಿಎಂ ಪಟ್ಟಾಭಿಷೇಕ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ. ಸೊ ಯಾವ ರೀತಿಯಾದಂಥ ಯಾವ ಆಂಗಲ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ, ಏನಾದರೂ ಬೇಸರಗೊಂಡು ಹತಾಶೆಗೊಂಡು ಈ ರೀತಿಯಾದಂಥ ಮಾತುಗಳನ್ನ ಆಡ್ತಾ ಇದ್ದಾರಾ? ಯಾಕಂದ್ರೆ ಅಷ್ಟೇ ಈಸಿಯಾಗಿ ರಾಜಕೀಯವಾಗಿ ಇವರು ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಮಾತನಾಡುವಂಥವ್ರಲ್ಲ, ಅಷ್ಟು ಈಸಿಯಾಗಿ ಆ ಒಂದು ಸ್ಥಾನವನ್ನ ತ್ಯಜಿಸುವಂಥವ್ರಲ್ಲ. ಹೀಗಾಗಿ ಪದ ತ್ಯಾಗದ ವಿಚಾರವಾಗಿ ಏನು ಮಾತನಾಡ್ತಾ ಇದ್ದಾರೋ ಇದು ಸಾಕಷ್ಟು ರೀತಿಯಾದಂಥ ಚರ್ಚೆಯನ್ನ ಹುಟ್ಟಿ ಹಾಕ್ತಾ ಇದೆ. ಮಾರ್ಚ್ 10ರ ದಿನದಂದು ಡಿನ್ನರ್ ಇದೆ ಅಂತ ಏನು ಹೇಳಿದಾರೋ ಇಲ್ಲಿ ಒಂದು ಏನಾದರೂ ಹೊಸ ಯೋಚನೆಗಳು ಬರುವಂಥ ಸಾಧ್ಯತೆಗಳಿದೆ, ಹೊಸ ವಿಷಯಗಳು ತಿಳಿದುಕೊಳ್ಳುವಂಥ ಸಾಧ್ಯತೆಗಳು ಇರುವಂಥದ್ದು. ರಾಜಕೀಯವಾಗಿ ಯಾವ ರೀತಿಯಾದಂಥ ಬದಲಾವಣೆಗಳು ಬರುತ್ತೆ ಕಾದ್ ನೋಡಬೇಕು.